ಆಗಸ್ಟ್ 12ನೇ ತಾರೀಕು ತುಂಬಾ ಕೋಇನ್ಸಿಡೆನ್ಸಸ್ ಆಗ್ತಾ ಇದೆ. ಮೊದಲನೇದಾಗಿ ಅವತ್ತು ಹರಿಯಾಲಿ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ, ಸಾವನ್ ಅಮಾವಾಸ್ಯೆ ಅಂತ ಹೇಳ್ತಾರೆ. ಆ ದಿನ ನಮಗೆ ಪುಷ್ಯ ನಕ್ಷತ್ರ ಹಾಗೆ ಸೂರ್ಯಗ್ರಹಣ ಕೂಡ ಇದೆ. ಸೊ ಈ ವಿಡಿಯೋ ಮಿಸ್ ಮಾಡ್ಲೇಬೇಡಿ. ಕೊನೆಯವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ಸಿಗುವಂತಹ ಲಾಭವನ್ನ ನೀವು ಪಡ್ಕೊಳ್ಳಿ. ಮೊದಲನೇದಾಗಿ 12ನೇ ತಾರೀಕು ಆ ದಿನ ಡಬಲ್ 3 ಪೋರ್ಟಲ್ ಕೂಡ ಓಪನ್ ಆಗ್ತಾ ಇದೆ. ಅಂದ್ರೆ ಡಬಲ್ 3 ಅಂದ್ರೆ ಗುರುವನ್ನ ರಿಲೇಟ್ ಮಾಡುವುದರಿಂದ ಆ ದಿನ ತುಂಬಾ ಆಸ್ಪೀಷಿಯಸ್ ಆಗಿರುತ್ತೆ. ಹಾಗೆ ಇದು ಭೀಮನ ಅಮಾವಾಸ್ಯೆ ಕೂಡ ಆಗಿರೋದ್ರಿಂದ ತುಂಬಾ ಆಸ್ಪೀಷಿಯಸ್ ಡೇ ಆಗಿದೆ. ಹಾಗಾಗಿ ಈ ಒಂದು ಅಮಾವಾಸ್ಯೆ ತುಂಬಾ ಪವರ್ಫುಲ್ ಅಮಾವಾಸ್ಯೆ ಅಂತಾನೆ ಹೇಳ್ಬೋದು. ಅಮಾವಾಸ್ಯೆ ಅಂದ್ರೆ ಆ ದಿನ ಬರೀ ಕತ್ಲಿರುತ್ತೆ. ಅವತ್ತು ಎಲ್ಲ ಝೀರೋ ಆಗುತ್ತೆ. ನಮ್ಗೇನು ಬೆನಿಫಿಟ್ ಸಿಗಲ್ಲ. ಏನಾದ್ರು ಕೆಟ್ಟದಾಗ್ಬೋದು. ಏನು ಒಳ್ಳೇದಂತೂ ಆಗೋದೇ ಇಲ್ಲ. ಈ ರೀತಿ ಒಂದು ನಮ್ಗೆ ಭಾವನೆಗಳಿರುತ್ತೆ. ಆದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ದೃಷ್ಟಿಕೋನದಿಂದ ನೋಡೋದಾದ್ರೆ ಇದೊಂದು ಹೊಸ ಬಿಗಿನಿಂಗ್ ಆಗತ್ತೆ. ಹೊಸ ಬೆಳಕನ್ನ ಜೀವನದಲ್ಲಿ ತರೋದಾಗಿರುತ್ತೆ. ಹಾಗಾಗಿ ಅಮಾವಾಸ್ಯೆಯ ದಿನ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅಂದ್ರೆ ಅಮಾವಾಸ್ಯೆಯ ದಿನದಿಂದ ಹುಣ್ಣಿಮೆ ಬರೋವರೆಗೂ 15 ದಿನದ ಗ್ಯಾಪ್ ಇದೆಯಲ್ಲ, ಆವಾಗ ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದು ಖಂಡಿತ ಈಡೇರುತ್ತೆ. ಈ ಒಂದು 15 ಡೇಸ್ ನೀವು ಏನೇ ವಿಶ್ ಮಾಡಿದ್ರು ನಂಬಿಕೆ ಇಟ್ಟು ಮಾಡಿದ್ರೆ, ಮ್ಯಾನಿಫೆಸ್ಟ್ ಮಾಡಿದ್ರೆ ಅಟ್ರಾಕ್ಟ್ ಆಗೇ ಆಗತ್ತೆ. ಖಂಡಿತ ಸಾಧ್ಯ. ಯಾಕೆಂದ್ರೆ ಅಮಾವಾಸ್ಯೆಯಿಂದ ನಿಧಾನವಾಗಿ ಚಂದ್ರನ ಬೆಳಕು ಹೊರಹೊಮ್ಮುವುದಕ್ಕೆ ಶುರು ಆಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಕತ್ತಲಿನಿಂದ ಬೆಳಕು ಬರ್ತಾ ಹೋಗುತ್ತೆ. ಗ್ರೋತ್ ಕಾಣ್ತಾ ಹೋಗುತ್ತೆ. ಹಾಗಾದ್ರೆ ನಾಳೆ ಸೂರ್ಯಗ್ರಹಣ ಇದೆಯಾ? ನಮಗದೇನಾದ್ರು ಎಫೆಕ್ಟ್ ಆಗುತ್ತಾ ಅಂತ ನೋಡೋದಾದ್ರೆ ಸೂರ್ಯಗ್ರಹಣ ಇದೆ. ಅದು ಸ್ಟಾರ್ಟ್ ಆಗೋದು ನಾಳೆ ರಾತ್ರಿ 9 ಗಂಟೆ 4 ನಿಮಿಷದಿಂದ 13ನೇ ತಾರೀಕು ಬೆಳಗ್ಗೆ 4:25 ಇದೆ. ಆದ್ರೆ ನಮ್ಮ ದೇಶದಲ್ಲಿ ಇದು ಕಾಣಿಸೋದಿಲ್ಲ. ಹಾಗಾಗಿ ನಮಗೆ ಜಾಸ್ತಿ ಎಫೆಕ್ಟ್ ಇಲ್ಲ. ಆದ್ರೆ ನಾವೆಲ್ಲ ಯೂನಿವರ್ಸ್ ನ ಒಂದು ಭಾಗ ಆಗಿರೋದ್ರಿಂದ ಅದರ ಎನರ್ಜಿ ಅಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ. ಸ್ವಲ್ಪನಾದ್ರೂ ನಮಗೆ ಆ ಎನರ್ಜಿಯ ಒಂದು ಎಫೆಕ್ಟ್ ಆಗೇ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ ನೆಗೆಟಿವಿಟಿಯಿಂದ ನಾವು ದೂರ ಇರ್ಬೇಕಾಗತ್ತೆ. ಆದಷ್ಟು ದೇವರ ಧ್ಯಾನ, ಪೂಜೆ, ಜಪವನ್ನ ನಾವು ನಾಳೆ ಮಾಡ್ಬೇಕಾಗತ್ತೆ. ಹಾಗಾಗಿ ನಾಳೆ ಅಮಾವಾಸ್ಯೆಯ ದಿನ ಮಾಡುವಂತಹ ಕೆಲವು ಸ್ಪೆಷಲ್ ರಿಚುವಲ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದನ್ನ ಮಾಡಿದ್ರೆ ನಿಮಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಹಾಗೆ ನಿಮಗೆ ಹೊಸ ಆಪರ್ಚುನಿಟೀಸ್ ಕೂಡ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ 12ನೇ ತಾರೀಕು ರಾತ್ರಿ ನೀವು ಏನ್ ಮಾಡ್ಬೇಕು ಅಂದ್ರೆ, ನಾಳೆ ರಾತ್ರಿ ನೀವು ಏನ್ ಮಾಡ್ಬೇಕು ಅಂದ್ರೆ, ಒಂದು ಹಳೆ ಪ್ಲಾಸ್ಟಿಕ್ ಬಾಟಲ್ ಅನ್ನ ತಗೊಳ್ಳಿ. ಮನೆಯಲ್ಲಿ ವೇಸ್ಟ್ ಬಾಟಲ್ಗಳು ಇರುತ್ತಲ್ಲ, ಎಸೆಯುವಂಥದ್ದು, ಆ ತರದ್ದು ಒಂದು ಬಾಟಲ್ ನ ತಗೊಂಡು ಅದರಲ್ಲಿ ನೀರನ್ನ ಹಾಕಿ. ತಣ್ಣೀರನ್ನ ಹಾಕಿ, ಏನು ಪ್ರಾಬ್ಲಮ್ ಇಲ್ಲ. ನೀರನ್ನ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನ, ಕಲ್ಲುಪ್ಪನ್ನ ಸ್ವಲ್ಪ ಹಾಕಿ. ಒಂದಿಷ್ಟು ಉಪ್ಪನ್ನ ಹಾಕಿ ಅದರಲ್ಲಿ ಒಂಚೂರು ವಿನೆಗರ್ ಏನಾದ್ರು ನಿಮ್ಮ ಮನೆಯಲ್ಲಿದ್ರೆ, ಅಥವಾ ಫಿಟ್ಕರಿ ಅಂತ ನಾವೇನ್ ಹೇಳ್ತೀವಲ್ಲ, ಅದೇನಾದ್ರೂ ನಿಮ್ಮ ಮನೇಲಿದ್ರೆ ಅದೊಂಚೂರನ್ನ ಹಾಕಿ ಅದಕ್ಕೆ ಬಾಟಲ್ ಅನ್ನ ಕ್ಲೋಸ್ ಮಾಡ್ತಾ ಇರಿ. ಹಾಗೆ ಅದನ್ನೆಲ್ಲ ಹಾಕಿದ ನಂತರ ಬಾಟಲಿನ ಮುಚ್ಚಳವನ್ನ ಮುಚ್ಚುವಾಗ ನೀವು ಹೇಳ್ಕೊಳ್ಳಿ, ನನ್ನ ಜೀವನದಲ್ಲಿ, ನನ್ನ ಸಂಸಾರದ ಜೀವನದಲ್ಲಿ ಏನೇ ನೆಗೆಟಿವಿಟಿ ಇದ್ರೂ, ಏನೇ ಜಲಸ್ ಇದ್ರೂ, ಏನೇ ದೃಷ್ಟಿ ದೋಷ ಇದ್ರೂ, ಯಾವುದೇ ಬ್ಲಾಕೇಜಸ್ ಇದ್ರೂ ಕೂಡ ಅದನ್ನೆಲ್ಲ ನಾನು ಈ ನೀರಿನೊಳಗೆ ಸೇರಿಸ್ತಾ ಇದ್ದೀನಿ ಅಂತ ನೀವು ಹೇಳ್ಕೊಳ್ತಾ ಆ ಮುಚ್ಚಳವನ್ನ ನೀವು ಮುಚ್ಚಬೇಕು. ಹಾಗೆ ನೀವು ಯಾವ್ದಾದ್ರು ನೆಗೆಟಿವ್ ಹ್ಯಾಬಿಟ್ ಅನ್ನ ಇಟ್ಕೊಂಡಿದ್ರೆ, ಅಂದ್ರೆ ಯಾವ್ದಾದ್ರು ಒಂದು ಅಡಿಕ್ಷನ್, ಮೊಬೈಲ್ ಅಡಿಕ್ಷನ್ ಅಥವಾ ಬ್ಯಾಡ್ ಹ್ಯಾಬಿಟ್ಸ್ ಇದ್ರೆ, ಯಾವ್ದಾದ್ರು ಒಂದು ಅಡಿಕ್ಷನ್ ಇದ್ರೆ, ಅಥವಾ ನಿಮಗೆ ಶಾರ್ಟ್ ಟೆಂಪರ್ ಬೇಗ ಆಗ್ತಾ ಇದ್ರೆ, ಜಲಸ್ ಬೇಗ ಆಗ್ತಾ ಇದ್ರೆ, ಇಲ್ಲ ನೀವು ನೆಗೆಟಿವ್ ಹ್ಯಾಬಿಟ್ ಗಳಿಂದ ನೀವು ಮುಳುಗು ಹೋಗಿದ್ರೆ, ಅದನ್ನ ನೀವು ಬಿಡಬೇಕು ಅಂತಿದ್ರೆ ಅದನ್ನು ಕೂಡ ಹೇಳ್ತಾ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಅಂತ ನೀವು ಹೇಳ್ಕೋಬೇಕಾಗತ್ತೆ. ನಂತರ ಆ ಬಾಟಲ್ ಅನ್ನ ಮುಚ್ಚಿಬಿಟ್ಟು ನಿಮ್ಮ ಹತ್ರ ಇಟ್ಕೊಂಡು ಮಲ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ದ ಮೇಲೆ ಆ ನೀರನ್ನ ವಾಶ್ರೂಮ್ ಅಲ್ಲಿ ಫ್ಲೆಶ್ ಮಾಡಿ ಆ ಬಾಟಲ್ ಅನ್ನ ಡಿಸ್ಪೋಸ್ ಮಾಡ್ಬಿಡಿ. ಅದನ್ನ ಹೊರಗಡೆ ಎಸಿಬಹುದು ಅಥವಾ ನಿಮ್ಮ ಡಸ್ಟ್ ಬಿನ್ ಅಲ್ಲಿ ಕೂಡ ನೀವು ಅದನ್ನ ಹಾಕ್ಬೋದು. ಇದರಿಂದ ಮನೆಯ ನೆಗೆಟಿವಿಟಿ ಹೊರಟೋಗುತ್ತೆ. ಹಣದ ಬ್ಲಾಕೇಜಸ್ ಇದ್ರೆ, ಅಂದ್ರೆ ಸಾಲಗಳು ತೀರ್ತಾ ಇಲ್ಲ ಅಥವಾ ಕೊಟ್ಟಿರೋ ಸಾಲ ಬರ್ತಾ ಇಲ್ಲ ಅಂದ್ರೆ ಅದು ಬರ್ತಾ ಹೋಗುತ್ತೆ, ಸಾಲ ತೀರ್ತಾ ಹೋಗುತ್ತೆ. ಹಾಗೇನೆ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಬಾಡಿಯಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನೀವು ತುಂಬಾ ಎನರ್ಜೆಟಿಕ್ ಆಗ್ತಾ ಹೋಗ್ತೀರಾ. ಪಾಸಿಟಿವಿಟಿ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಲ್ಲಿ ತುಂಬಿಕೊಳ್ತಾ ಹೋಗುತ್ತೆ. ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಹಾಗೇನೆ ಕೋರ್ಟ್ ಕೇಸಸ್ ನಡೀತಾ ಇದ್ರೆ ಆ ಕೋರ್ಟ್ ಕೇಸಸ್ಗೆ ಒಂದು ಡಿಸಿಷನ್ ಬರುತ್ತೆ. ಯಾವುದೇ ಪ್ರಾಬ್ಲಮ್ ಆಗಿದ್ರು ನಿಮ್ಮಲ್ಲಿ ಸಾಲ್ವ್ ಆಗ್ತಾ ಬರುತ್ತೆ. ಇದು ನೆಗೆಟಿವಿಟಿಯನ್ನ ನಿಮ್ಮ ಮನೆಯಿಂದ, ನಿಮ್ಮ ಮನಸ್ಸುಗಳಿಂದ, ನಿಮ್ಮ ರಿಲೇಶನ್ಶಿಪ್ ಇಂದ ತೆಗೆಯುವಂತಹ ಒಂದು ಟೆಕ್ನಿಕ್ ಆಗುತ್ತೆ. ಈಗ ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಫ್ಯಾಮಿಲಿನಲ್ಲಿ ಈಗ ಪಾಸಿಟಿವಿಟಿನ ತುಂಬ್ಕೋಬೇಕು ಅಂದ್ರೆ ಅದಕ್ಕೆ ಒಂದು ಟೆಕ್ನಿಕ್ ಅನ್ನ ನೀವು ನಾಳೆ ಮಾಡ್ಬೇಕಾಗತ್ತೆ. ಇದನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ನಾಳೆ 9 ಗಂಟೆ ಒಳಗಡೆ ನೀವು ಒಂದು ಬೌಲಲ್ಲಿ ಅಕ್ಕಿಯನ್ನ ತುಂಬಿಸ್ಕೊಳ್ಳಿ. ಒಂದು ಚಿಕ್ಕ ಬೌಲಲ್ಲಿ ಅಕ್ಕಿಯನ್ನ ತುಂಬಿಕೊಂಡು ನಿಮ್ಮ ಶಕ್ತಿ ಅನುಸಾರ ನೀವು ದೊಡ್ಡ ಬೌಲಲ್ಲಿ, ಯಾಕಂದ್ರೆ ಇದನ್ನ ದಾನ ಮಾಡ್ಬೇಕಾಗತ್ತೆ. ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಒಂದು ಚಿಕ್ಕ ಬೌಲ್ ಅಥವಾ ದೊಡ್ಡ ಬೌಲ್ ಅಥವಾ ನೀವು ಒಂದು ದೊಡ್ಡ ಅಕ್ಕಿಯ ಪ್ಯಾಕೆಟ್ ಅನ್ನೇ ತಗೋಬಹುದು. ಆ ಅಕ್ಕಿಯ ಪ್ಯಾಕೆಟ್ ಅಥವಾ ಅಕ್ಕಿಯನ್ನು ಒಂದು ಬೌಲಲ್ಲಿ ತುಂಬಿಸ್ಕೊಂಡು ಅದರ ಮಧ್ಯದಲ್ಲಿ ಒಂದು ಅರಿಶಿಣದ ಬೊಟ್ಟನ್ನ ಇಡಿ. ನೀವು ಒಂದಿಷ್ಟು ಅರಿಶಿಣ ತಗೊಂಡು ಅದನ್ನ ಆ ಅಕ್ಕಿಯ ಮಧ್ಯದಲ್ಲಿ ಹಾಕಿ
ಅದನ್ನ ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೋಬೇಕಾಗತ್ತೆ. ಆಗ ಅದನ್ನ ನೀವು ವಿಶ್ ಮಾಡ್ಬೇಕಾಗತ್ತೆ. ಏನು ವಿಶ್ ಮಾಡ್ಬೇಕು? ನೀವ್ ಏನು ವಿಶ್ ಮಾಡ್ಬೇಕು ಅಂತ ಇದೆ ಅಂದ್ರೆ, ನಿಮ್ಮ ಡ್ರೀಮ್ ಏನಿದೆ, ನಿಮ್ಮ ಗೋಲ್ ಏನಿದೆ, ಅದು ಹಣದಿರ್ಬೋದು, ಜಾಬ್ ಇರ್ಬೋದು, ಎಕ್ಸಾಮ್ ರಿಸಲ್ಟ್ ಇರ್ಬೋದು, ಹೆಲ್ತ್ ಇರ್ಬೋದು, ರಿಲೇಶನ್‌ಶಿಪ್ ಇರ್ಬೋದು, ಪಾರ್ಟ್ನರ್‌ನ ಹುಡ್ಕೋದಾಗಿದ್ದು, ಆ ರೀತಿ ಯಾವ್ದಾದ್ರು ವಿಶ್ ಇದ್ರೆ ಅದನ್ನ ಅಫರ್ಮೇಷನ್ ರೂಪದಲ್ಲಿ ನೀವು ಹೇಳ್ಕೊಳ್ತಾ ಇರ್ಬೇಕು. ನಿಮ್ಮ ಯಾವುದೇ ವಿಶ್ ಇದ್ರೂ ಅದನ್ನ ಅಫರ್ಮೇಷನ್ ರೂಪದಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೀವು ಹೇಳ್ಕೋಬೇಕು. ಫಾರ್ ಎಕ್ಸಾಂಪಲ್, ನನಗೆ ಜಾಬ್ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸ್. ನನಗೆ ಇಷ್ಟು ಹಣ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್. ನನ್ನ ಬಿಸ್ನೆಸ್ ಅಲ್ಲಿ ಗ್ರೋತ್ ಆಗ್ತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಥ್ಯಾಂಕ್ ಯು ಗಾಡ್. ನನಗೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ಥ್ಯಾಂಕ್ ಯು ಗಾಡ್. ನನ್ನ ಬಿಸ್ನೆಸ್ ಅಲ್ಲಿ ತುಂಬಾ ಚೆನ್ನಾಗಿ ನನಗೆ ಲಾಭ ಬರ್ತಾ ಇದೆ, ಥ್ಯಾಂಕ್ ಯು ಗಾಡ್. ನನ್ನ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ರಿಸಲ್ಟ್ ಬಂದಿದೆ, ಥ್ಯಾಂಕ್ ಯು ಯೂನಿವರ್ಸ್. ಹೀಗೆ ನಿಮಗೆ ಏನು ಅಫರ್ಮೇಷನ್ ಇದೆ, ನಿಮ್ಮದು ಏನು ಅಟ್ರಾಕ್ಟ್ ಮಾಡ್ಬೇಕು ಅಂತಿದ್ದೀರಾ, ಅದನ್ನ ಅಫರ್ಮೇಷನ್ ರೂಪದಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ಕೋಬೇಕು. ಇದರಲ್ಲಿ ನೀವು ಮ್ಯಾಕ್ಸಿಮಮ್ 3 ಮ್ಯಾನಿಫೆಸ್ಟೇಷನ್ ಮಾಡಬಹುದು. 3ಕ್ಕಿಂತ ಜಾಸ್ತಿ ತಗೋಬೇಡಿ. ಹಣ, ರಿಲೇಶನ್ಶಿಪ್, ಹೆಲ್ತ್ ಅಥವಾ ಜಾಬ್, ರಿಸಲ್ಟ್, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು, ಈ ತರ ಮ್ಯಾಕ್ಸಿಮಮ್ 3 ತಗೊಳ್ಳಿ. ತುಂಬಾ ಜಾಸ್ತಿ ಹೇಳ್ಕೊಂಡು ಕನ್ಫ್ಯೂಸ್ ಮಾಡಬೇಡಿ, ಅದು ಡಿಲೇ ಆಗ್ಬೋದು. ಹಾಗಾಗಿ ಮ್ಯಾಕ್ಸಿಮಮ್ 3 ವಿಷಯನ ನೀವು ಮಾಡ್ಕೋಬೇಕು. ಇದನ್ನ ದೇವರ ಮುಂದೆ ಇಟ್ಟು ದೀಪವನ್ನ ಹಚ್ಚಿ. ದೀಪವನ್ನ ಹೆಂಗಿದ್ರು ನೀವು ನಾಳೆ ಸಂಜೆ ಪೂಜೆ ಮಾಡಿರ್ತೀರಲ್ವಾ, ದೀಪ ಹಚ್ಚಿರ್ತೀರಾ. ಈ ಬೌಲನ್ನ ದೇವರ ಮುಂದೆ ಇಟ್ಟು, ಅದನ್ನ ಮುಂದೆ ಇಟ್ಟು, ನೀವು ದೇವರ ಮುಂದೆ ಇಟ್ಟು, ಈಗ ಒಂದು ಮಂತ್ರವನ್ನ ನೀವು ಮಹಾಲಕ್ಷ್ಮಿಯ ಮಂತ್ರವನ್ನ 21 ಸರಿ ನೀವು ಹೇಳ್ಕೋಬೇಕು. ಓಂ ಶ್ರೀಂ ಕ್ಲೀಂ, ಓಂ ಶ್ರೀಂ ಕ್ಲೀಂ. ಇದನ್ನ ನೀವು 21 ಬಾರಿ ನೀವು ಜೋರಾಗಿ ಹೇಳ್ಕೋಬಹುದು ಅಥವಾ ನೀವು ಮನಸ್ಸಲ್ಲಿ ಹೇಳ್ಕೋಬಹುದು. ಬಟ್ ಪೂರಾ ಶ್ರದ್ಧೆ ಮತ್ತೆ ನಂಬಿಕೆಯಿಂದ ನೀವು ಇದನ್ನ ಹೇಳ್ಕೋಬೇಕಾಗತ್ತೆ. ಸೊ 21 ಬಾರಿ ಹೇಳಿದ ನಂತರ ದೇವರಿಗೆ ಒಂದು ಅಗರಬತ್ತಿ ಅಥವಾ ಒಂದು ಕರ್ಪೂರವನ್ನ ಹಚ್ಚಿ, 13ನೇ ತಾರೀಕು ಬೆಳಗ್ಗೆ ನೀವು ಎದ್ದ ಮೇಲೆ ಆ ಬಟ್ಟಲಿನಲ್ಲಿರೋ ಅಕ್ಕಿಯನ್ನ ನೀವು ದಾನ ಮಾಡಬೇಕು. ಯಾರಿಗಾರು ಬಡವರಿಗೆ ದಾನ ಮಾಡಿ, ಇಲ್ಲ ನಿಮ್ಮ ಮನೆಯಲ್ಲಿರೋ ಮೇಡ್ಗೆ ಕೊಡಬಹುದು. ಯಾಕೆಂದ್ರೆ ಇದರಲ್ಲಿ ಪಾಸಿಟಿವ್ ಎನರ್ಜಿ ಇದೆ, ಚಿಂತೆ ಮಾಡಬೇಡಿ. ನೀವು ಯಾವುದೇ ನೆಗೆಟಿವಿಟಿ ಇಟ್ಟಿಲ್ಲ, ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನ ಹೇಳ್ಕೊಂಡಿದ್ದೀರಾ. ಹಾಗಾಗಿ ಹೆದರಿಕೆ ಇಲ್ಲದೆ ಯಾರಿಗೆ ಬೇಕಿದ್ರನ್ನ ದಾನ ಮಾಡಬಹುದು. ನಿಮ್ಮ ಮನೆಯ ಸುತ್ತ ಪಕ್ಷಿಗಳು ಬರ್ತಾ ಇದ್ರೆ ಪಕ್ಷಿಗಳಿಗೆ ಹಾಕ್ಬೋದು, ಹಸು ಬರ್ತಾ ಇದ್ರೆ ಹಸು ತಿನ್ನಿಸ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರೋ ಕೆಲಸದವರಿಗೆ ಮೇಡ್ಗೆ ನೀವು ಕೊಡ್ಬೋದು. ಯಾರಿಗೆ ಬೇಕಿರೋ ಬಡವರಿಗೆ, ಯಾರಿಗೆ ಬೇಕಿರೋ ನೀವು ದಾನ ಮಾಡ್ಬೋದು, ಏನು ಪ್ರಾಬ್ಲಮ್. ಇದರಲ್ಲಿ ನೆಗೆಟಿವಿಟಿ ಯಾವುದೇ ಕಾರಣಕ್ಕೂ ನೀವು ತುಂಬಿಸಿಲ್ಲ, ಪಾಸಿಟಿವಿಟಿ ತುಂಬಿಸಿದ್ರೆ ದೇವರ ಆಶೀರ್ವಾದ ಇದೆ. ಹಾಗಾಗಿ ಭಯ ಇಲ್ಲದೆ ಇದನ್ನ ಯಾರಿಗೆ ಬೇಕಿದ್ರೂ ದಾನ ಮಾಡಿ. ನೆನ್ಪಿಡ್ಕೊಳ್ಳಿ, ಅಮಾವಾಸ್ಯೆ ತುಂಬಾ ತುಂಬಾ ಪವರ್ಫುಲ್ ಆಗಿರೋದ್ರಿಂದ ನಿಮ್ಮ ಮನೆಯನ್ನ ನೀವು ಕ್ಲೀನ್ ಮಾಡ್ಕೋಬೇಕು. ಬೇಡದ ವಸ್ತುಗಳು, ಎಸ್ಪೆಷಲಿ ಒಡೆದೋಗಿರೋ ಗ್ಲಾಸಸ್ ಇರ್ಬೋದು, ಹಾಗೆ ಮುರಿದೋಗಿರೋ ವಸ್ತುಗಳು ಇರ್ಬೋದು, ಪ್ಲಾಸ್ಟಿಕ್ ಐಟಮ್, ಬೇಡವಾಗಿರೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಗಳು ಇರ್ಬೋದು, ಇದೇನಾದ್ರೂ ಇದ್ರೆ ಅದರಲ್ಲೆಲ್ಲ ನೆಗೆಟಿವಿಟಿ ತುಂಬಿಕೊಂಡಿರುತ್ತೆ. ನೀವು ಎಷ್ಟು ಬೇಡದ ವಸ್ತುಗಳನ್ನ, ಒಂದು ನೆನ್ಪಿಡ್ಕೊಳ್ಳಿ, ನೀವು 2-3 ವರ್ಷದಿಂದ ಅದು ಯೂಸ್ ಮಾಡಿಲ್ಲ, ಅದು ಯೂಸ್ ನಿಮಗೆ ಬಂದಿಲ್ಲ ಅಂದ್ರೆ ಅದನ್ನ ಯಾವತ್ತೂ ಯೂಸಿಗೆ ಬರಲ್ಲ. ಹಾಗಾಗಿ ಬೇಡದ ವಸ್ತುಗಳಿದ್ರೆ, ಅದು ಸ್ಲಿಪ್ಪರ್ಸ್ ಇರ್ಬೋದು, ಬಟ್ಟೆಗಳಿರ್ಬೋದು, ನಿಮ್ಮ ಒಂದು ಪ್ಲಾಸ್ಟಿಕ್ ಐಟಮ್ ಇರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ ಇರ್ಬೋದು, ಕೆಟ್ಟು ಹೋಗಿರೋಂಥದ್ದು, ನೋಡೋಣ ಮುಂದೆ ಯಾವತ್ತೋ ಯೂಸಿಗೆ ಬರ್ಬೋದು, ಅದೆಲ್ಲ ದಯವಿಟ್ಟು ಇಟ್ಕೋಬೇಡಿ. ಅದರಿಂದನೇ ನಿಮಗೆ ಮನೆಯಲ್ಲಿ ನೆಗೆಟಿವಿಟಿ ಕಲೆಕ್ಟ್ ಆಗ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗಿ ಆಗಿ ಮನೆಯಲ್ಲಿ ಶಾಂತಿ ಕಳೆದೋಗುತ್ತೆ. ಹಾಗಾಗಿ ಆದಷ್ಟು ನಾಳೆ ಎಲ್ಲ ಬೇಡದ ವಸ್ತುಗಳನ್ನ ದಯವಿಟ್ಟು ಆಚೆಗೆ ಹಾಕಿ, ಅದನ್ನ ಯಾರಿಗೂ ಕೊಡಕ್ ಹೋಗ್ಬೇಡಿ, ಅದನ್ನ ಡಿಸ್ಪೋಸ್ ಮಾಡ್ಬಿಡಿ. ಅದರಿಂದ ನಿಮ್ಗೆ ಏನು ಯೂಸ್ ಆಗಲ್ಲ, ಪಾಸಿಟಿವಿಟಿ ಬರ್ತಾ ಹೋಗುತ್ತೆ. ನೀವು ಎಷ್ಟು ಡಿಕ್ಲಟರ್ ಮಾಡ್ತೀರಾ ಮನೆನ, ಎಷ್ಟು ಕ್ಲೀನ್ ಆಗಿ ಶುದ್ಧವಾಗಿ ಇಟ್ಕೊಳ್ತಿರೋ, ಕಡಿಮೆ ವಸ್ತುಗಳಿದ್ರು ಸರಿಯಾದ ವಸ್ತುಗಳನ್ನ ಇಟ್ಕೊಳ್ಳಿ. ಮುರಿದೋಗಿರೋದು, ಕೆಟ್ಟೋಗಿರೋದು ದಯವಿಟ್ಟು ಇಟ್ಕೊಳಕ್ ಹೋಗ್ಬೇಡಿ, ಅದನ್ನೆಲ್ಲ ನೀವು ಡಿಸ್ಪೋಸ್ ಮಾಡ್ಬಿಡಿ. ಒಂದನ್ನ ತಿಳ್ಕೊಳ್ಳಿ, ಮನೆಯಲ್ಲಿ ನೀರನ್ನ ತುಂಬಿರೋ ಡ್ರಮ್ಗೆ ಮತ್ತೆ ಮತ್ತೆ ತುಂಬಿಸ್ತಾ ಇದ್ರೆ ನೀರು ತುಂಬುತ್ತಾ? ಆಚೆ ಹೋಗುತ್ತೆ ಅಲ್ವಾ? ಅದೇ ರೀತಿನಲ್ಲಿ ನೀವು ಮನೆಯಲ್ಲಿ ನೆಗೆಟಿವಿಟಿ ಇಟ್ಕೊಂಡು ಪಾಸಿಟಿವಿಟಿ ಬಾ ಅಂದ್ರೆ ಬರಲ್ಲ. ಹಾಗಾಗಿ ನೀವು ಪಾಸಿಟಿವಿಟಿ ಬರೋದಕ್ಕೆ ಜಾಗ ಮಾಡ್ಕೊಡ್ಬೇಕು. ಸೊ ಎಲ್ಲಾ ನೆಗೆಟಿವ್ ವಸ್ತುಗಳನ್ನ, ಬೇಡದ ವಸ್ತುಗಳನ್ನ ಕ್ಲೀನ್ ಮಾಡ್ಬಿಡಿ, ಅದನ್ನ ಆಚೆಗೆ ಹಾಕ್ಬಿಡಿ. ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಅವಕಾಶ ಮಾಡ್ಕೊಡಿ. ಈ ಅಮಾವಾಸ್ಯೆ ಅಂತಲ್ಲ, ಪ್ರತಿ ಅಮಾವಾಸ್ಯೆ ದಿನ ನೀವು ಮನೆಯನ್ನ ಡಿಕ್ಲಟರ್ ಮಾಡಬೇಕು. ಬೇಡವಾಗಿರೋ ಕಾಗದಗಳು, ಪ್ಲಾಸ್ಟಿಕ್ ಕವರ್ಗಳು ಏನೇ ಇದ್ರೂ ಅದನ್ನೆಲ್ಲ ಆಚೆಗೆಸ್ಬಿಡಿ. ಪಾಸಿಟಿವಿಟಿ ನಿಮ್ಮ ಮನೆಯಲ್ಲಿ ಸೇರ್ಕೊಳ್ಳೋದಕ್ಕೆ ದಯವಿಟ್ಟು ಜಾಗ ಮಾಡ್ಕೊಡಿ. ಆಗ ನೋಡಿ, ನಿಮ್ಮ ಮನಸ್ಸಿಗೆ, ನಿಮ್ಮ ಮನೆಯಲ್ಲಿ ಸಂತೋಷ ತುಂಬುತ್ತೆ. ಪಾಸಿಟಿವಿಟಿ ಜಾಸ್ತಿ ಆದಂಗೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಜಾಸ್ತಿ ಆಗುತ್ತೆ. ಸೊ ಈ ವಿಡಿಯೋದಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಅನ್ನ ನೀವು ಕಂಡೇ ಕಾಣ್ತೀರಾ, ಸಮೃದ್ಧಿಯನ್ನ ನೋಡ್ತೀರಾ. ಹಾಗೆ ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾಳೆ ಈ 2 ರಿಚುವಲ್ ಅನ್ನ ಮಾಡಿ ನಿಮ್ಮ ಒಂದು ನೆಗೆಟಿವಿಟಿಯನ್ನ ಹೊರಗಡೆ ಹಾಕಿ ಪಾಸಿಟಿವಿಟಿಯನ್ನ ತುಂಬಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.